Hi, ಎಲ್ರಿಗೂ ನಮಸ್ಕಾರ. Welcome to Banker Summit Kannada YouTube channel. So in this video, I'm going to share my NISL AO prelims scorecard. ಇವಾಗ ಒಂದು 3-4 ಡೇಸ್ ಬ್ಯಾಕ್ NISL AO ಪ್ರಿಲಿಮ್ಸ್ ಸ್ಕೋರ್ ಕಾರ್ಡ್ ರಿಲೀಸ್ ಆಗಿತ್ತು. ಸೊ ಅದನ್ನು ಎಕ್ಸಾಮ್ ನಾನು ಅಟೆಂಪ್ಟ್ ಮಾಡಿದ್ದೆ. ಸೊ ಅದರಲ್ಲಿ ನನಗೆ ಎಷ್ಟು ಸ್ಕೋರ್ ಬಂದಿದೆ, ನಾನು ಎಷ್ಟು ಅಟೆಂಪ್ಟ್ ಮಾಡಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಫಸ್ಟು ಇಂಗ್ಲೀಷಲ್ಲಿ ನನಗೆ ಬಂದಿದ್ದು 24.75, ಬಟ್ ನಾನು ಅಟೆಂಪ್ಟ್ ಮಾಡಿದ್ದು 25. ನೆಕ್ಸ್ಟು ರೀಸನಿಂಗಲ್ಲಿ 14 ಬಂದಿದೆ, ನಾನು ಅಟೆಂಪ್ಟ್ ಮಾಡಿದ್ದು 16. ಅಂದರೆ ಅಟೆಂಪ್ಟ್ ಯಾಕೆ ಕಡಿಮೆ ಆಯಿತು ಅಂತಂತಂದರೆ, ಒಂದು ಪಜಲಲ್ಲಿ ನಾನು ಸ್ಟಕ್ ಆದೆ. ಸೊ ಆ ಪಜಲ್ನ ನಾನು ಇಲ್ಲ ಆಗುತ್ತೆ ಅಂಥೇಳಿ ಅಲ್ಲಿ ಟೈಮ್ ಸ್ವಲ್ಪ ಜಾಸ್ತಿ ತೊಗೊಂಡೆ. ಸೊ ನೆಕ್ಸ್ಟು ಆ ಟೈಮನ್ನು ಸಾಲ್ವ್ ಮಾಡಲಿಕ್ಕೆ ಇನ್ನೊಂದು ನೆಕ್ಸ್ಟ್ ಪಜಲಿಗೆ ಹೋದಾಗ ಅಂದರೆ ಫಾಸ್ಟಾಗಿ ಸಾಲ್ವ್ ಮಾಡಿ ಟೈಮ್ ಮ್ಯಾಚ್ ಮಾಡಲಿಕ್ಕೆ ಫಾಸ್ಟಾಗಿ ಸಾಲ್ವ್ ಮಾಡಲಿಕ್ಕೆ ಹೋಗಿ ಡೇಟಾ ರಾಂಗಾಗಿ ಬರ್ಕೊಂಡಿದ್ದೆ. ಸೊ ಅಲ್ಲಿ ಬ್ಲಂಡರ್ ಆಗಿ ಅದು ಆ ಪಜಲು ನನಗೆ ಕೈ ಕೊಡ್ತು. ಸೊ ಹಾಗಾಗಿ ನನಗೆ ಇಷ್ಟು ಅಟೆಂಪ್ಟ್ ಮಾಡಲಿಕ್ಕೆ ಆಯಿತು. ಅಂದರೆ ನಂಗೆ ಫರ್ದರ್ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಲಿಕ್ಕೆ ಟೈಮ್ ಸಾಕಾಗಲಿಲ್ಲ. ಸೊ ಇಷ್ಟು ಅಟೆಂಪ್ಟ್ ಆಯಿತು, ಬಟ್ ನಂಗೆ ಬಂದಿದ್ದು 14. ಆಮೇಲೆ ಕ್ವಾಂಟಲ್ಲಿ ನನಗೆ ಬಂದಿದ್ದು 22.75, ಬಟ್ ನಾನು ಅಟೆಂಪ್ಟ್ ಮಾಡಿದ್ದು 23. ಸೊ ಓವರಾಲ್ ಬಂದಿದ್ದು 61.5 ಬಂದಿದೆ, ಬಟ್ ನಾನು ಓವರಾಲ್ ಅಟೆಂಪ್ಟ್ ಮಾಡಿದ್ದು 64. ನಾರ್ಮಲೈಸ್ ಆಗಿದೆ ಅನಿಸುತ್ತೆ. ಅಂದರೆ ಇಲ್ಲಿ ನಾನು ಪ್ರತಿಯೊಂದು ಸೆಕ್ಷನಲ್ಲೂ ನಾನು ವೆರಿಫೈ ಮಾಡ್ಕೊಂಡಾಗ ನಾರ್ಮಲೈಸ್ ಆಗಿದೆ, ಬಿಕಾಸ್ 2 ಶಿಫ್ಟಲ್ಲಿ ಎಕ್ಸಾಮ್ ನಡೀತು. ಸೊ ನಾನು ಅಟೆಂಪ್ಟ್ ಮಾಡಿದ್ದು 64, ಬಟ್ ಬಂದಿದ್ದು 61.5. ಇಲ್ಲಿ ಕಟ್ ಆಫ್ ನೋಡೋದಾದರೆ, ಸೊ ನಾನು ಜನರಲಿಸ್ಟಿಗೆ ಅಪ್ಲೈ ಮಾಡಿದ್ದೆ. ಸೊ ಇಲ್ಲಿ OBC ಕ್ಯಾಟಗರಿ ಅಪ್ಲೈ ಮಾಡಿದ್ದೆ. ಸೊ OBC ಕ್ಯಾಟಗರಿಯಲ್ಲಿ ಕಟ್ ಆಫ್ ಇದ್ದಿದ್ದು 71.25. ಸೊ ನನಗೆ 61.5 ಬಂದಿತ್ತು. ಸೊ ಆಲ್ಮೋಸ್ಟ್ 10 ಮಾರ್ಕ್ಸ್ ಡಿಫ್ರೆನ್ಸ್ ಆಯಿತು. ಸೊ ಅದೇ ರೀಸನಿಂಗಲ್ಲಿ ನಾನು ಸ್ವಲ್ಪ ಅಲರ್ಟಾಗಿ ಕರೆಕ್ಟಾಗಿ ಅಟೆಂಪ್ಟ್ ಮಾಡಿದರೆ ಸೊ ಕ್ಲಿಯರ್ ಆಗೋ ಚಾನ್ಸ್ ಇತ್ತು. ಸೊ ಏನು ಮಾಡಲಿಕ್ಕಾಗಲ್ಲ. ನನಗೆ ಆವಾಗಲೇ ಎಕ್ಸಾಮ್ ಮುಗಿಸಿದ ತಕ್ಷಣ ನನಗೆ ಸೆನ್ಸ್ ಆಯಿತು ದಟ್ ಈ ಎಕ್ಸಾಮ್ ಕ್ಲಿಯರ್ ಆಗಲ್ಲ ಅಂಥೇಳಿ, ಬಿಕಾಸ್ ನಂದು ಅಟೆಂಪ್ಟ್ ಇದ್ದಿದ್ದೆ 65. ಬಟ್ ಇನ್ಸೂರೆನ್ಸ್ ಎಕ್ಸಾಮ್ಸ್ ಎಲ್ಲ ಜಾಸ್ತಿ ಕಟ್ ಆಫ್ ನಿಲ್ಲುತ್ತೆ. ಸೊ 70 to 75 ವಿತ್ ಗುಡ್ ಎಕ್ಯುರಸಿ ಇದ್ದರೆ ಹೋಪ್ಸ್ ಇಟ್ಕೋಬೋದಿತ್ತು. ಬಟ್ ನಾನು 65 ಅಷ್ಟೇ ಆಗಿದ್ದರಿಂದ ನಾನು ಅವತ್ತೇ ಇದು ಕ್ಲಿಯರ್ ಆಗಲ್ಲ ಅಂತ ಡಿಸೈಡ್ ಆಗಿ ಸೊ ನೆಕ್ಸ್ಟ್ ಎಕ್ಸಾಮ್ಗೆ ಫೋಕಸ್ ಮಾಡಿದೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಹೇಳಬೇಕಿತ್ತು, ಅಂದರೆ ಇದ್ರ ಬಗ್ಗೆನೇ. ಸೊ ನೀವು ಯಾರಾದರೂ NISL AO ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿದರೆ, ಇನ್ ಕೇಸ್ ಕ್ಲಿಯರ್ ಆಗದೇ ಇದ್ದರೂ ಅಟೆಂಪ್ಟ್ ಎಷ್ಟು ಕೊಟ್ಟಿದ್ರಿ ಅನ್ನೋದನ್ನು ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.